ಸ್ನೇಹಿತರೆ, ಈ ಇಂಟರ್ನೆಟ್ ಅನ್ನೋ ಹೆಸರಿಗೆ ಹೊಸದಾಗಿ ಪರಿಚಯ ಬೇಕಾಗಿಲ್ಲ. ಪ್ರಸ್ತುತ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಈ ಇಂಟರ್ನೆಟ್ ಅನ್ನು ಬಳಸುತ್ತಿದ್ದಾರೆ. ಈ ಇಂಟರ್ನೆಟ್ನ ಹಿಂದೆ ಅದೆಷ್ಟೋ ವಿಜ್ಞಾನಿಗಳ ಪರಿಶ್ರಮವಿದೆ. ಬನ್ನಿ, ಹಾಗಾದ್ರೆ ಇಂಟರ್ನೆಟ್ ಹೇಗೆ ಪ್ರಾರಂಭವಾಯಿತು, ಯಾವಾಗ ಪ್ರಾರಂಭವಾಯಿತು, ಇಂಟರ್ನೆಟ್ ಹುಟ್ಟೋದಕ್ಕೆ ಉಪಯೋಗಿಸಲ್ಪಟ್ಟ ಅಂಶಗಳಿಂದ ಹಿಡಿದು ಇಲ್ಲಿಯವರೆಗೆ ಇಂಟರ್ನೆಟ್ ಯಾವ ರೀತಿ ಎವಾಲ್ವ್ ಆಯಿತು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, 2 ಅಥವಾ ಅದಕ್ಕಿಂತ ಹೆಚ್ಚು ಕಂಪ್ಯೂಟರ್ಸ್ ಅಥವಾ ಸರ್ವರ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿರೋದನ್ನೇ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಥವಾ ಶಾರ್ಟ್ ಆಗಿ ಇಂಟರ್ನೆಟ್ ಅಂತ ಕರೆಯಲಾಗುತ್ತೆ. ಈ ಇಂಟರ್ನೆಟ್ 1960ರ ದಶಕದಿಂದ ಮೊದಲಾಯಿತು ಅಂತ ನಾವೆಲ್ಲ ಅಂದುಕೊಳ್ತೇವೆ. ಆದರೆ ಸ್ನೇಹಿತರೆ, ಈ ಇಂಟರ್ನೆಟ್ಗೆ ಅಡಿಪಾಯ ಹಾಕಿದ್ದು ಸುಮಾರು 150 ವರ್ಷಗಳ ಹಿಂದೆ. ಪ್ರಸ್ತುತ ನಾವೆಲ್ಲ ಕಾಲ್ಸ್ ಅಥವಾ ಇಂಟರ್ನೆಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ. ಆದರೆ ನಿಮಗೆಲ್ಲ ಗೊತ್ತಾ, 19ನೇ ಶತಮಾನಕ್ಕಿಂತ ಮುನ್ನ ಇನ್ಫಾರ್ಮೇಶನ್ ಅನ್ನು ಸೆಂಡ್ ಮಾಡೋದಕ್ಕೆ ಹಾಗೂ ರಿಸೀವ್ ಮಾಡೋದಕ್ಕೆ ಟೆಲಿಗ್ರಾಫ್ಸ್ಗಳನ್ನ ಉಪಯೋಗಿಸ್ತಾ ಇದ್ರು. 18ನೇ ಶತಮಾನದಲ್ಲಿ ಎಲೆಕ್ಟ್ರಿಕಲ್ ಟೆಲಿಗ್ರಾಫ್ಸ್ ಅನ್ನು ಕಂಡುಹಿಡಿಯಲಾಯಿತು. ಇದರ ಮೂಲಕ ದೂರದ ಪ್ರದೇಶದಲ್ಲಿ ಇರುವವರು ಯಾವುದೇ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ಸ್ ಇಲ್ಲದೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂಲಕ ಕಮ್ಯುನಿಕೇಶನ್ ಅನ್ನು ಮಾಡಿಕೊಳ್ತಾ ಇದ್ರು. ಆದರೆ ಇಬ್ಬರು ವ್ಯಕ್ತಿಗಳ ಹತ್ತಿರ ಕೂಡ ಎಲೆಕ್ಟ್ರಿಕಲ್ ಟೆಲಿಗ್ರಾಫ್ ಟ್ರಾನ್ಸ್ಮಿಟರ್ಸ್ ಹಾಗೂ ರಿಸೀವರ್ಸ್ ಇರಬೇಕಾಗಿತ್ತು. ಒಬ್ಬ ವ್ಯಕ್ತಿ ಮೆಸೇಜ್ ಅನ್ನು ಟ್ರಾನ್ಸ್ಮಿಟರ್ ಮುಖಾಂತರ ಸೆಂಡ್ ಮಾಡಿದ್ರೆ ಆ ಮೆಸೇಜ್ ಕೆಲವೇ ಸೆಕೆಂಡ್ಗಳಲ್ಲಿ ರಿಸೀವರ್ಗೆ ಸೇರಿಕೊಳ್ಳುತ್ತೆ. ಈ ಮೆಸೇಜ್ ಅನ್ನೋದು ಎಲೆಕ್ಟ್ರಿಕಲ್ ಕರೆಂಟ್ ಮೂಲಕ ಟ್ರಾವೆಲ್ ಮಾಡುತ್ತೆ. ಹಾಗಾಗಿ ಇಬ್ಬರು ವ್ಯಕ್ತಿಗಳು ಕಮ್ಯುನಿಕೇಶನ್ ಮಾಡಿಕೊಳ್ಳಬೇಕೆಂದ್ರೆ ಅವರ ಮಧ್ಯೆ ಟೆಲಿಗ್ರಾಫ್ ವೈರ್ಸ್ ಕಂಪಲ್ಸರಿಯಾಗಿ ಇರಬೇಕಾಗಿತ್ತು. ಹೀಗೆ ಕಮ್ಯುನಿಕೇಶನ್ ಅನ್ನು ವಿಸ್ತರಿಸೋದಕ್ಕೆ ತುಂಬಾ ದೇಶಗಳು ಟೆಲಿಗ್ರಾಫ್ ವೈರ್ಸ್ಗಳನ್ನ ಪೋಲ್ಗಳ ಸಹಾಯದಿಂದ ನಗರಗಳಿಂದ ನಗರಗಳಿಗೆ ಹಾಕಿದವು. ಸಬ್ಮೆರಿನ್ಸ್ಗಳನ್ನ ಉಪಯೋಗಿಸಿ ಸಮುದ್ರದ ಮೂಲಕ ಇತರ ದೇಶಗಳು ಕೂಡ ಹಾಕಲಾಗುತ್ತೆ. ನಂತರದ ಕಾಲದಲ್ಲಿ ಟೆಲಿಫೋನ್ ಕಾಲ್ಸ್, ಟೆಲಿವಿಷನ್ ಕೂಡ ಸಿಮಿಲರ್ ಆಗಿ ಇದೇ ಮೆಥಡ್ನಲ್ಲಿ ವೈರಸ್ ಮೂಲಕ ಕೆಲಸ ಮಾಡ್ತಾ ಇದ್ದು. ಹಾಗಾಗಿ ಸ್ನೇಹಿತರೆ, ಮಾಡರ್ನ್ ಇಂಟರ್ನೆಟ್ 1960ರ ದಶಕದಿಂದ ಮೊದಲಾಯಿತು ಅಂತ ಹೇಳಿಕೊಳ್ಳಬಹುದು. ಆ ಕಾಲದಲ್ಲಿ ಕಂಪ್ಯೂಟರ್ಸ್ ತುಂಬಾ ದೊಡ್ಡ ಗಾತ್ರದಲ್ಲಿ ಇರ್ತಾ ಇದ್ದು. ಹಾಗಾಗಿ ಅವುಗಳನ್ನ ತುಂಬಾ ದೊಡ್ಡ ದೊಡ್ಡ ಕೂಲ್ ರೂಮ್ಸ್ಗಳಲ್ಲಿ ಇಡಲಾಗ್ತಿತ್ತು. ಅಷ್ಟೇ ಅಲ್ಲದೆ ಅವು ಒಂದು ಸಮಯದಲ್ಲಿ ಒಂದೇ ಕೆಲಸವನ್ನ ಮಾತ್ರ ಮಾಡುವ ಸಾಮರ್ಥ್ಯವನ್ನ ಹೊಂದಿತ್ತು. ಆದರೆ 1962ರಲ್ಲಿ ಲಿಕ್ ಲೈಡರ್ ಅನ್ನೋ ಸಂಶೋಧಕರು ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಸೇರಿಸಿ ನೆಟ್ವರ್ಕ್ ಅನ್ನು ಹಾಕಬಹುದು ಅಂತ ಮೊಟ್ಟ ಮೊದಲ ಬಾರಿಗೆ ಐಡಿಯಾವನ್ನ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಯುಎಸ್ ಹಾಗೂ ಸೋವಿಯತ್ ಯೂನಿಯನ್ ಒಕ್ಕೂಟದ ನಡುವೆ ಕೋಲ್ಡ್ ವಾರ್ ಪ್ರಾರಂಭವಾಗಿತ್ತು. ಹಾಗಾಗಿ ನಾಲೆಜ್ ಹಾಗೂ ಟೆಕ್ನಿಕಲ್ ಡಾಟಾವನ್ನು ಸೇರ್ ಮಾಡೋದಕ್ಕೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂದ್ರೆ ಆರ್ಪ್ನೆಟ್ ಅನ್ನು ಯುಎಸ್ ಡಿಫೆನ್ಸ್ ಸ್ಥಾಪಿಸಿತ್ತು. ಪ್ರಾರಂಭದಲ್ಲಿ ಈ ಆರ್ಪ್ನೆಟ್ ನಲ್ಲಿ ಮನುಷ್ಯರ ಮುಖಾಂತರ ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಡಾಟಾವನ್ನು ಸೇರ್ ಮಾಡಲಾಗ್ತಿತ್ತು. ಆದರೆ ಒಂದು ಕಂಪ್ಯೂಟರ್ನ ಮತ್ತೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಮೂಲಕ ಕನೆಕ್ಟ್ ಮಾಡೋದ್ರಿಂದ ಅವರ ಕೆಲಸ ತುಂಬಾ ವೇಗವಾಗುತ್ತೆ ಹಾಗೂ ಸುಲಭವಾಗುತ್ತೆ ಅಂತ ಭಾವಿಸಿ 1969ರಲ್ಲಿ ಮೊದಲ ಬಾರಿಗೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಕಂಪ್ಯೂಟರ್ಗೆ 500 ಕಿಲೋಮೀಟರ್ ದೂರದಲ್ಲಿರುವ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಕಂಪ್ಯೂಟರ್ಗೆ ನೆಟ್ವರ್ಕ್ ಅನ್ನು ಕನೆಕ್ಟ್ ಮಾಡಲಾಗುತ್ತೆ. ನಂತರ ಅಲ್ಲಿಂದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಕಂಪ್ಯೂಟರ್ಗೆ ಲಾಗಿನ್ ಅಂತ ಟೈಪ್ ಮಾಡಿ ಒಂದು ಮೆಸೇಜ್ ಅನ್ನು ಕಳಿಸಲಾಗುತ್ತೆ. ಆದರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಕಂಪ್ಯೂಟರ್ಗೆ ಲಾಗಿನ್ ಬದಲು ಕೇವಲ LO ಅನ್ನೋ 2 ಅಕ್ಷರಗಳು ಮಾತ್ರ ರಿಸೀವ್ ಆಗುತ್ತೆ. ಹಾಗಾಗಿ ಇದನ್ನ ಇಂಟರ್ನೆಟ್ ಮೂಲಕ ಕಳುಹಿಸಿದ ಮೊದಲ ಮೆಸೇಜ್ ಅಂತ ಹೇಳಬಹುದು. ನಂತರ ಅದೇ ವರ್ಷದಲ್ಲಿ ಅಂದ್ರೆ 1969ರಲ್ಲಿ ಇನ್ನೆರಡು ಕಂಪ್ಯೂಟರ್ಸ್ಗೆ ನೆಟ್ವರ್ಕ್ ಅನ್ನು ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಆರ್ಪ್ನೆಟ್ ಮೂಲಕ ಒಟ್ಟು 4 ಕಂಪ್ಯೂಟರ್ಸ್ಗೆ ಇಂಟರ್ನೆಟ್ ಅನ್ನು ಕನೆಕ್ಟ್ ಮಾಡಲಾಗುತ್ತೆ. ಹಾಗೂ ಅದೇ ಸಂದರ್ಭದಲ್ಲಿ ಅದೇ ತರಹ ಯುನೈಟೆಡ್ ಕಿಂಗ್ಡಮ್ ಹಾಗೂ ಫ್ರಾನ್ಸ್ನಲ್ಲಿರುವ ಕಂಪ್ಯೂಟರ್ಸ್ಗಳನ್ನ ನೆಟ್ವರ್ಕ್ ಮೂಲಕ ಕನೆಕ್ಟ್ ಮಾಡಲಾಗುತ್ತೆ. ಆದರೆ ಸ್ನೇಹಿತರೆ, ಇದೆಲ್ಲದರಲ್ಲೂ ಕೂಡ ಒಂದು ಕಾಮನ್ ಪ್ರಾಬ್ಲಮ್ ಆಗಿತ್ತು. ಅದೇನೆಂದರೆ ಅಮೆರಿಕದಲ್ಲಿರುವ ಆರ್ಪ್ನೆಟ್ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ನಲ್ಲಿರುವ ನೆಟ್ವರ್ಕ್ ಒಂದೇ ರೀತಿ ಕೆಲಸ ಮಾಡ್ತಾ ಇರಲಿಲ್ಲ. ಅಂದರೆ ಒಂದು ನೆಟ್ವರ್ಕ್ ಮತ್ತೊಂದು ನೆಟ್ವರ್ಕ್ನೊಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇರಲಿಲ್ಲ ಹಾಗೂ ಡಾಟಾ ಶೇರಿಂಗ್ ವಿಷಯದಲ್ಲಿ ತುಂಬಾ ಲೋಪದೋಷಗಳಿದ್ದವು. ಹಾಗಾಗಿ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಲು TCP/IP ಅಳವಡಿಸಲಾಗುತ್ತೆ. TCP/IP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್ಸ್. ಸ್ನೇಹಿತರೆ, ಈ TCP ಹಾಗೂ IP ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಳೋದಾದ್ರೆ, ಇಂಟರ್ನೆಟ್ ಮೂಲಕ ಕಮ್ಯುನಿಕೇಟ್ ಮಾಡಿಕೊಳ್ಳುವ ಎಲ್ಲ ಕಂಪ್ಯೂಟರ್ಸ್ಗಳಿಗೂ ಕೂಡ ಕಂಪಲ್ಸರಿಗೆ IP ಅಳವಡಿಸಬೇಕು. ಹೀಗೆ ಪ್ರತಿ ಕಂಪ್ಯೂಟರ್ಗೂ ಕೂಡ IP ಅಳವಡಿಸಿದರೆ ನಾವು ಕಳಿಸುವ ಒಂದೇ ಡಾಟಾ ಹಲವಾರು ನೆಟ್ವರ್ಕ್ ಮೂಲಕ ಬೇರೆ ಬೇರೆ ಮಾರ್ಗದಲ್ಲಿ ಪ್ರಯಾಣಿಸಿದ್ರು ಕೂಡ ನಾವು ಯಾವ IPಗೆ ಕಳಿಸಬೇಕು ಅಂದುಕೊಳ್ತೀವೋ ಅದೇ IPಗೆ ಪೂರ್ತಿ ಡಾಟಾ ರಿಸೀವ್ ಆಗುತ್ತೆ. ಪ್ರಸ್ತುತ ಕಂಪ್ಯೂಟರ್ನ TCP ಬಂದ ನಂತರ ಆ ಡಾಟಾವನ್ನು ಕರೆಕ್ಟ್ ಆಲ್ಟರ್ನಲ್ಲಿಟ್ಟು ಏನಾದರೂ ಡಾಟಾ ಮಿಸ್ ಆಗಿದೆ ಅಂತ ಚೆಕ್ ಮಾಡಿಕೊಳ್ಳುತ್ತೆ. ಹೀಗೆ TCP ಹಾಗೂ IP ಜೊತೆ ಸೇರಿ ವರ್ಕ್ ಮಾಡ್ತವೆ. ಹಾಗಾಗಿ ಇಂಟರ್ನೆಟ್ ಮೂಲಕ ಕಂಪ್ಯೂಟರ್ ಕಮ್ಯುನಿಕೇಟ್ ಮಾಡಿಕೊಳ್ಳೋದಕ್ಕೆ ಇವು ಬೇಸಿಕ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿ ಬದಲಾಗ್ತವೆ. ಆದರೆ ಆ ಕಾಲದಲ್ಲಿ ಇಂಟರ್ನೆಟ್ ಅಂದ್ರೆ ಹೆಚ್ಚಾಗಿ ಇಮೇಲ್ಸ್ ಮಾತ್ರ ಇರ್ತಾ ಇತ್ತು.
ಇಮೇಲ್ಸ್ 1970ರ ದಶಕದಿಂದ ಅರ್ಪ್ನೆಟ್ಗೋಸ್ಕರ ಬಳಸಲಾಗ್ತಿತ್ತು. ಆ ಸಂದರ್ಭದಲ್ಲಿ ಇನ್ನೂ ಒಂದು ವೆಬ್ಸೈಟ್ ಕೂಡ ಕ್ರಿಯೇಟ್ ಆಗಿರಲಿಲ್ಲ. ಆ ಕಾಲದಲ್ಲಿ ಇಂಟರ್ನೆಟ್ ಕಮ್ಯುನಿಕೇಶನ್ ಎಲ್ಲ ಎಲೆಕ್ಟ್ರಿಕಲ್ ಮೇಲ್ಸ್ ಅಂದರೆ ಇಮೇಲ್ಸ್ ಎಲ್ಲ ಟೆಕ್ಸ್ಟ್ ರೂಪದಲ್ಲಿ ಇರ್ತಾ ಇತ್ತು. ನಂತರ 1970ರ ದಶಕದಲ್ಲಿ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅಂದರೆ ಸೇರಾಣಿಗೆ ಸೇರಿದ ವಿಜ್ಞಾನಿಗಳು ಈ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಅಂಶಗಳ ಮೇಲೆ ಸಂಶೋಧನೆ ಮಾಡ್ತಾ ಇದ್ರು. 18ನೇ ಶತಮಾನದಲ್ಲಿ ಟೆಲಿಗ್ರಾಫ್ಸ್ಗೋಸ್ಕರ ಲೈನ್ಸ್ ಹಾಕಿದಾಗೆ 1990ರ ದಶಕದಲ್ಲಿ ಇಂಟರ್ನೆಟ್ಗೋಸ್ಕರ ಲೈನ್ಸ್ಗಳನ್ನ ಅಳವಡಿಸಲಾಗುತ್ತೆ. ಸಬ್ಮೆರಿನ್ ಸಹಾಯದಿಂದ ಸಮುದ್ರದ ತೀರದಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ದೇಶಗಳಿಗೆ ಲೈನ್ಸ್ ಹಾಕಲಾಗುತ್ತೆ. ನಂತರ 1992ರಲ್ಲಿ ಮೊದಲ ಫೋಟೋ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಆ ಫೋಟೋದ ಹೆಸರು ಲೆಸ್ ಹಾರಿಬಲ್ ಸೆರೆನೆಟ್ಸ್ ಅಂತ. ಹಾಗೂ ಅದೇ ವರ್ಷ 1994ರಲ್ಲಿ ಅಮೆಜಾನ್ ಕಂಪನಿಯನ್ನು ಸ್ಥಾಪಿಸಲಾಗಿತ್ತು. ನಾವು ಮನೆಯಲ್ಲಿ ಕೂತು ಇಂಟರ್ನೆಟ್ ಮೂಲಕ ಎಲ್ಲ ವಸ್ತುಗಳನ್ನ ಖರೀದಿಸಬಹುದು ಅಂತ ಅಮೆಜಾನ್ ಕಂಪನಿ ಮೂಲಕ ಪ್ರಪಂಚಕ್ಕೆ ಗೊತ್ತಾಯಿತು. 1996ರಲ್ಲಿ ಮೊದಲ ಬಾರಿಗೆ ಫೋನ್ನಿಂದ ಇಂಟರ್ನೆಟ್ ಅನ್ನು ಉಪಯೋಗಿಸಲಾಗಿತ್ತು. ನೋಕಿಯಾ 9000 ಕಮ್ಯುನಿಕೇಟರ್ನ ಮೊಬೈಲ್ ಫೋನ್ ಮೂಲಕ ಇಂಟರ್ನೆಟ್ ಅನ್ನು ಮೊಬೈಲ್ನಲ್ಲಿ ಉಪಯೋಗಿಸುವ ಅವಕಾಶ ಸಿಕ್ತು. 1998ರಲ್ಲಿ ಗೂಗಲ್ ಅನ್ನು ಸ್ಥಾಪಿಸಲಾಯಿತು. ಈ ಗೂಗಲ್ ಬಂದ ನಂತರ ಇಂಟರ್ನೆಟ್ ಯಾವ ರೀತಿ ಬೆಳೀತಾ ಹೋಯಿತು ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. 2004ರಲ್ಲಿ ಫೇಸ್ಬುಕ್ ಅನ್ನು ಸ್ಥಾಪಿಸಲಾಯಿತು. ಫೇಸ್ಬುಕ್ನಲ್ಲಿ ಪ್ರಾರಂಭದ 3 ಅಕೌಂಟ್ಸ್ ಟೆಸ್ಟಿಂಗ್ ಮಾಡುವ ಉದ್ದೇಶಕ್ಕಾಗಿ ಕ್ರಿಯೇಟ್ ಮಾಡಲಾಗುತ್ತೆ. 4ನೇ ಅಕೌಂಟ್ ಫೇಸ್ಬುಕ್ ಫೌಂಡರ್ ಆದ ಜುಗರ್ಬರ್ಗ್ದು ಕ್ರಿಯೇಟ್ ಮಾಡಲಾಗುತ್ತೆ. ಪ್ರಸ್ತುತ 270 ಕೋಟಿ ಅಕೌಂಟ್ಸ್ ಫೇಸ್ಬುಕ್ನಲ್ಲಿ ಪ್ರತಿ ತಿಂಗಳು ಆಕ್ಟಿವ್ ಆಗಿರ್ತವೆ. 2005ರಲ್ಲಿ ಯೂಟ್ಯೂಬ್ ಅನ್ನು ಸ್ಥಾಪಿಸಲಾಯಿತು. ಜಾವೇದ್ ಕರೀಂ ಅನ್ನೋ ವ್ಯಕ್ತಿ ಮೀ ಎಟ್ ದಿ ಜೂ ಅನ್ನೋ ಮೊದಲ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. 2006ರಲ್ಲಿ ಟ್ವಿಟರ್, 2009ರಲ್ಲಿ ವಾಟ್ಸಾಪ್, 2010ರಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಲಾಯಿತು. ವಾಟ್ಸಾಪ್ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಪ್ ಅನ್ನು ಬೇರೆ ವ್ಯಕ್ತಿಗಳು ಸ್ಥಾಪಿಸಿದ್ರು ಕೂಡ ನಂತರದ ದಿನಗಳಲ್ಲಿ ಅವುಗಳನ್ನ ಫೇಸ್ಬುಕ್ ಕಂಪನಿ ಖರೀದಿ ಮಾಡಿಕೊಳ್ಳುತ್ತೆ. ಆದರೆ ಪ್ರಪಂಚದಲ್ಲೇ ಮೊದಲ ಮೀಮ್ಸ್ 1992ರಲ್ಲಿ ಸ್ಕ್ಯಾಟಿ ಫೆರಮಿನ್ ಅನ್ನೋ ವ್ಯಕ್ತಿ ಟೆಕ್ಸ್ಟ್ ರೂಪದಲ್ಲಿ ಸ್ಮೈಲ್ ಇಮೇಜ್ ಅನ್ನು ಪೋಸ್ಟ್ ಮಾಡ್ತಾರೆ. ಸ್ನೇಹಿತರೆ, ನಿಜ ಹೇಳಬೇಕಂದ್ರೆ ಆ ಕಾಲದಲ್ಲಿ ಮೀಮ್ಸ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸ್ನೇಹಿತರೆ, ಪ್ರಸ್ತುತ ನಾವು ಇಂಟರ್ನೆಟ್ ಮೂಲಕ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದು, ಮೆಸೇಜ್ ಮಾಡೋದು, ವಿಡಿಯೋ ಕಾಲ್ಸ್ ನೋಡೋದು, ಮನಿ ಟ್ರಾನ್ಸ್ಫರ್ ಮಾಡೋದು, ಮೂವೀಸ್ ನೋಡೋದು, ಇಂತಹ ಎಷ್ಟೋ ಕೆಲಸಗಳನ್ನ ನಾವು ಇಂಟರ್ನೆಟ್ ಸಹಾಯದಿಂದ ಮಾಡುತ್ತಿದ್ದೇವೆ. ಈಗ ಪ್ರಸ್ತುತ ಯೂತ್ ಜನರೇಷನ್ ಅವರಿಗೆ ಇಂಟರ್ನೆಟ್ ಮೂಲಕನೇ ದಿನ ಪ್ರಾರಂಭವಾಗುತ್ತೆ, ಇಂಟರ್ನೆಟ್ ಮೂಲಕನೇ ದಿನದ ಅಂತ್ಯವಾಗುತ್ತೆ. ನಾವು ಈಗ ಇಂಟರ್ನೆಟ್ ಬಳಸುತ್ತಿದ್ದೇವೆ ಅಂದರೆ ಅದರ ಹಿಂದೆ ಎಷ್ಟೋ ವಿಜ್ಞಾನಿಗಳ ಪರಿಶ್ರಮವಿದೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.